ಹೌದು, ಸೋಷಿಯಲ್ ಮೀಡಿಯಾದಲ್ಲಂತೂ ವೈರಲ್ ಆಗ್ತಾ ಇದೆ. ಆ, ಗಿಲ್ಲಿನೇ ಗೆಲ್ಲೋದು ಅಂತ ಕೂಡ ಅನಿಸ್ತದೆ. ನನ್ಗೆ ಅಶ್ವಿನಿ ಅವ್ರು ಗೆಲ್ಬೇಕು. ಯಾಕಂದ್ರೆ ಒಬ್ಬ ಹೆಣ್ಮಗಳು ಅಷ್ಟು ಸ್ಟ್ರಾಂಗ್ ಆಗಿ ನಿಂತು ಅನ್ಸುತ್ತೆ, ನಾನು ನೇರವಾಗಿ ಯಾವುದೇ ಇದಿಲ್ದೆ ಫಿಲ್ಟರ್ ಇಲ್ದೆ ಮಾತಾಡ್ತಾ ಇದ್ದಾರೆ, ಟಾಸ್ಕ್ಗಳನ್ನು ಆಡ್ತಾ ಇದ್ದಾರೆ. ಮತ್ತೆ ಅವರಲ್ಲಿ ಕೋಪ, ತಾಪ, ಒಂದು ಅಳು, ನಗು ಪ್ರತಿಯೊಂದನ್ನು ನೋಡ್ತಾ ಇದೀವಿ. ಅಂದ್ರೆ ಎಲ್ಲಾ ಎಮೋಷನ್ಸ್ ಒಬ್ಬ ಮನುಷ್ಯನಲ್ಲಿ ನೋಡ್ತಾ ಇದೀವಿ ಅಂದ್ರೆ ಅದು ಅಶ್ವಿನಿ. ನನ್ಗೆ ಅಂದ್ರೆ ತುಂಬಾ ಜನ ಬೇರೆಯವ್ರು ಇರ್ಬೋದೇನೋ, ನನಗೆ ಅಟ್ ಲೀಸ್ಟ್ ಡೇ ಒನ್ ಇಂದಾನೆ ಅವ್ರು ಆಟ ಆಡೋದಕ್ಕೆ ಶುರು ಮಾಡಿದ್ರು. ನಾವಿನ್ನೂ ಅರ್ಥ ಮಾಡ್ಕೊಳ್ಳೋ ಮುಂಚೆನೆ ಅವ್ರ ಬೇಗ ಅರ್ಥ ಮಾಡ್ಕೊಂಡು, ನಾನು 1 ವಾರ 2 ವಾರ ಟೈಮ್ ತಗೊಂಡೆ. ಬಟ್ ಅವರು ರಾಜಮಾತೆ ಅಂತ ಕೊಟ್ಟಾಗ ರಾಜಮಾತೆ ಹೆಂಗಿರ್ಬೇಕು ಹಂಗೆ ಇದ್ರು. ಅಂದ್ರೆ ಅವ್ರಿಗೆ ಟಾಸ್ಕಿಗೆ ಹೆಂಗ್ ಬೇಕೋ ಹಂಗ ಆಡ್ಕೊಂಡು ಬಂದಿದ್ದಾರೆ. ಯಾವುದೇ ಒಂದು ಕಾನ್ಸೆಪ್ಟ್ ಕೊಟ್ಟಾಗ ಫಸ್ಟ್ ಅರ್ಥ ಆಗ್ತಿದ್ದು ಅದು ಅಶ್ವಿನಿ ಅವ್ರಿಗೆ. ಅವರು ಸ್ವಲ್ಪ ಮಾತಿನ ಬರದಲ್ಲಿ ತುಂಬಾ ಪರಬಳಕೆ ಆಗಿರ್ಬೋದು ಅನ್ನೋದಕ್ಕೆ ಅವ್ರು ಕ್ಷಮೆನೂ ಕೇಳಿದ್ದಾರೆ. ಅವ್ರು ಗೆಲ್ಬೇಕು, ಬಟ್ ಗೆಲ್ಲೋದು ಗಿಲ್ಲಿನೇ ಅಂತ ಅನಿಸ್ತದೆ. ಯಾಕಂದ್ರೆ ಆ ಓಟು ನೋಡ್ತಾ ಇದೀವಲ್ವಾ, ನಮಗ್ ಇಷ್ಟ ಆಗದೆ ಇರ್ಬೋದು ಒಳಗಡೆ ಇದ್ದಾಗ. ತುಂಬಾ ಅಂದ್ರೆ ಇಷ್ಟ ಆಗಲ್ಲ ಅಂತ ಹೇಳಲ್ಲ, ಒಂದು ತಮಾಷೆ ನಾವು ಕೂಡ ಎಂಜಾಯ್ ಮಾಡಿದೀವಿ. ಬಟ್ ನಮ್ಗೆ ಅದು ಅತಿರೇಕ ಅನಿಸ್ತಾ ಇರುತ್ತೆ ಒಳಗಡೆ. ಬೆಳಗಿಂದ ರಾತ್ರಿ ತನಕ ಒಂದೇ ಕಾಮಿಡಿನ ನೀವು ಹೆಂಗೆ ಇದ್ ಮಾಡ್ತೀರಾ? ಹೊರಗಡೆ ಅವ್ರಿಗೆ ಅದು ಒಂಥರ ಎಡಿಟ್ ಮಾಡೆಲ್ಲ ನೋಡಿದಾಗ ಮಜಾ 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 ಅನಿಸ್ತದೆ. ಮನುಷ್ಯರಿಗೆ ನಗ್ಸೋದು ತುಂಬಾ ಕಷ್ಟ. ಯಾರೋ ಒಬ್ಬ ನಗ್ಸ್ತಾನೆ ಅಂದಾಗ 100% ಕನೆಕ್ಟ್ ಆಗೋದು ನೋಡಿದೀವಿ. ಆ ಫ್ಯಾನ್ ಫಾಲೋವಿಂಗ್ ನಾನು ನೋಡ್ತಾ ಇದೀನಿ. ಒಂದು ಬಿಗ್ ಬಾಸ್ ಅಂತ ಬಂದಾಗ ಪ್ರತಿ ಸೀಸನ್ ಅಲ್ಲೂ ಒಬ್ರಿಗೂ ಈ ತರ ಫ್ಯಾನ್ ಫಾಲೋವಿಂಗ್ ಆಗೇ ಆಗತ್ತೆ. ಅದನ್ನ ನೋಡಿದೀವಿ. ಪರ ವಿರೋಧ ಇರುತ್ತೆ. ಅಂದ್ರೆ ಒಂಥರ ಬೇರೆ ಲೆವೆಲ್ಗೆ ಅವ್ರನ್ನ ಟ್ರೀಟ್ ಮಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ನನ್ಗೇನ್ ಯಾವ ಆಶ್ಚರ್ಯನೂ ಇಲ್ಲ.